ಪುನರ್ಮನನ ಹಾಳೆ 23 ಘಾತಾಂಕಗಳು ಮತ್ತು ಘಾತಸೂಚಿಗಳು ಪವರ್ಸ್ ಆ್ಯಂಡ್ ಇಂಡೈಸಸ್. ಈ ಕೆಳಗಿನವುಗಳನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ. ಇಲ್ಲಿ ಎ ಅನ್ನು 3 ಬಾರಿ ಗುಣಿಸಲಾಗಿದೆ, ಆದ್ದರಿಂದ ಇದರ ಬೆಲೆ ಎ ಘಾತ 3 ಎ ಕ್ಯೂಬ್. ಇಲ್ಲಿ ಎ ಘಾತ 3 ಎ ಕ್ಯೂಬ್. ಇಲ್ಲಿ ಮೈನಸ್ ಎಕ್ಸ್ ಅನ್ನು ಎಷ್ಟು ಬಾರಿ ಗುಣಿಸಲಾಗಿದೆ ಎಂದು ಎಣಿಸಿ. ಮೈನಸ್ ಎಕ್ಸ್ ಅನ್ನು 7 ಬಾರಿ ಗುಣಿಸಲಾಗಿದೆ. ಮೈನಸ್ ಎಕ್ಸ್ ಟು ದ ಪವರ್ 7 ಮೈನಸ್ ಎಕ್ಸ್ ಘಾತ 7. ಅದೇ ಥರನಾಗಿ 1/4 ಅನ್ನು ಎಷ್ಟು ಬಾರಿ ಗುಣಿಸಲಾಗಿದೆ ಎಂದು ನೋಡಿ. 1/4 ಅನ್ನು 5 ಬಾರಿ ಗುಣಿಸಲಾಗಿದೆ, ಆದ್ದರಿಂದ 1/4 ಟು ದ ಪವರ್ 5 1/4 ಘಾತ 5. ಇಲ್ಲಿ ಎಮ್ ಅನ್ನು ಎಷ್ಟು ಬಾರಿ ಗುಣಿಸಲಾಗಿದೆ? 3 ಬಾರಿ. ಎಮ್ ಘಾತ 3. ಎನ್ ಅನ್ನು ಎಷ್ಟು ಬಾರಿ ಗುಣಿಸಲಾಗಿದೆ? 2 ಬಾರಿ. ಎನ್ ಘಾತ 2. ಎಮ್ ಕ್ಯೂಬ್ ಎನ್ ಸ್ಕ್ವಯರ್. ಇಲ್ಲಿ ಘಾತಾಂಕ ರೂಪದಲ್ಲಿರುವ ಸಂಖ್ಯೆಗಳನ್ನು ಕೊಡಲಾಗಿದೆ, ಅವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. 2 ಘಾತ 5 2 5 ಬಾರಿ ಗುಣಿಸಲಾಗಿದೆ. 2 ಇಂಟು 2 ಇಂಟು 2 ಇಂಟು 2 ಇಂಟು 2 2 4 4 8 8 16 32. ಮೈನಸ್ 3/5 ಅನ್ನು 2 ಬಾರಿ ಗುಣಿಸಲಾಗಿದೆ. ಮೈನಸ್ 3/5 ಇಂಟು ಮೈನಸ್ 3/5. ಮೈನಸ್ ಇಂಟು ಮೈನಸ್ ಪ್ಲಸ್. 3 3s are 9. 5 5s are 25. 9/25. ಅದೇ ಥರನಾಗಿ 4 ಟು ದ ಪವರ್ 2 2 ಇಂಟು 2 4 ಟು ದ ಪವರ್ 2 ಇಂಟು 2 ದಟ್ ಇಸ್ 4. 4 4 ಬಾರಿ ಗುಣಿಸಲಾಗಿದೆ. 4 4s are 16 16 4s are 64 64 4s are 256. 4 4s are 16 4 6 are 24 plus 1 25. 1 20 ಬಾರಿ ಗುಣಿಸಲಾಗಿದೆ. 1 ನೀವು 20 ಬಾರಿ ಗುಣಿಸಿದಾಗಲೂ ಒಂದೇ ಬರುತ್ತದೆ, 100 ಬಾರಿ ಗುಣಿಸಿದಾಗಲೂ ಒಂದೇ ಬರುತ್ತದೆ. 8 ಟು ದ ಪವರ್ 0. ಯಾವುದೇ ಸಂಖ್ಯೆಯ ಘಾತ 0 ಆಗಿದ್ದರೆ ಅದರ ಬೆಲೆಯು 1 ಆಗಿರುತ್ತದೆ, ನೆನಪಿನಲ್ಲಿಟ್ಟುಕೊಳ್ಳಿ. 8 ಟು ದ ಪವರ್ 0 ಈಸ್ ಆಲ್ವೇಸ್ ಈಕ್ವಲ್ ಟು 1. ಅಪವರ್ತನ ವಿಧಾನದಿಂದ ಕೊಟ್ಟಿರುವ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ. 216 2 1s are 0 2 8s are 2 5s are ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತಲೂ ಕೂಡ ಕರೆಯುತ್ತೇವೆ. 2 5s are 2 4s are 2 2s are 2 7s are 3 1s are 3 9s are 27 3 3s are 3 1s are. 211 ಅಪವರ್ತನ ವಿಧಾನದಿಂದ ಘಾತಾಂಕ ರೂಪದಲ್ಲಿ ಬರೆದಾಗ 216 2 ಟು ದ ಪವರ್ 3 ಇಂಟು 3 ಟು ದ ಪವರ್ 3 3 ಕ್ಯೂಬ್. 2 ಕ್ಯೂಬ್ ಇಂಟು 3 ಕ್ಯೂಬ್. 2 ಕ್ಯೂಬ್ ಇಂಟು 3 ಕ್ಯೂಬ್. 2 ಕ್ಯೂಬ್ ಇಂಟು 3 ಕ್ಯೂಬ್. ಅದೇ ಥರನಾಗಿ 3375 3375. 5 6 are 30. 3 remains. 5 7s are 35. 2 remains. 5 5s are 25. 5 5s are 25. 5 1s are 5. 5 3s are 15. 5 5s are 25. 5 2s are 10. 5 7s are 35. 3 by 3. 3 9s are 27. 3 3s are 9. 3 1s are 3. ಆದ್ದರಿಂದ 3375 is equal to 3375 is equal to 5 ಕ್ಯೂಬ್ ಇಂಟು 3 ಕ್ಯೂಬ್. ಇದರ ಬೆಲೆ ಘಾತ ರೂಪದಲ್ಲಿ ಬರೆದಾಗ 5 ಕ್ಯೂಬ್ ಇಂಟು 3 ಕ್ಯೂಬ್ ಆಗುತ್ತದೆ. ಅದೇ ಥರನಾಗಿ ಘಾತಾಂಕಗಳ ನಿಯಮಗಳನ್ನು ಬರೆಯುವ ಮೂಲಕ ಬಿಟ್ಟ ಸ್ಥಳವನ್ನು ಪೂರ್ಣಗೊಳಿಸಿ. ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಇಸ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಪ್ಲಸ್ ಎನ್. ಅದೇ ಥರ ಲಾಸ್ ಆಫ್ ಇಂಡೈಸಸ್ ಅಂತಲೂ ಕೂಡ ಕರೆಯುತ್ತೇವೆ. ಎ ಅಪಾನ್ ಎಮ್ ಅಪಾನ್ ಎ ಟು ದ ಅಪಾನ್ ಎಮ್ is equal to a to the power m minus n. a to the power m raised to the power n is equal to a to the power m into n. a into b to the power m is equal to a to the power m into b to the power n. ಅದೇ ಥರನಾಗಿ a divided by b to the power m is equal to a to the power m divided by b to the power m. ಘಾತಾಂಕ ನಿಯಮಗಳನ್ನು ಬಳಸಿ ಸಂಕ್ಷೇಪಿಸಿ. ಘಾತಾಂಕ ನಿಯಮಗಳನ್ನು ಬಳಸಿ ಸಂಕ್ಷೇಪಿಸಿ ಎಂದು ಹೇಳಿದ್ದಾರೆ. 2 to the power 4 into 2 to the power 4. 2 to the power 4 plus 4 divided by 2 to the power 6. 2 to the power 4 plus 4 is 2 to the power 8. 2 to the power 8 divided by 2 to the power 6. ಈಗ 8 minus 6 ಆಗುತ್ತದೆ. ಘಾತಾಂಕ ನಿಯಮ ಎರಡನ್ನೂ ಉಪಯೋಗಿಸಿ 2 to the power 8 minus 6 ಆಗುತ್ತದೆ. 8 minus 6. 2 to the power 8 minus 6 is 2 to the power 2. 2 to the power 2 is 2 into 2 that is 4. 2 into 2 4 ಆಗುತ್ತದೆ. ಅದೇ ಥರನಾಗಿ 4 to the power 2 into 5 10 divided by 4 to the power 10. 4 to the power 10 4 to the power ಕ್ಯಾನ್ಸಲ್ ಆಗಿ 1 ಉಳಿಯುತ್ತದೆ.
ಅದೇ ಥರನಾಗಿ 25 25 5 ಸ್ಕ್ವೇರ್ 5 ಇಂಟು 5 5 ಇಂಟು 5 2 ಟು ದ ಪವರ್ 8 ಡಿವೈಡೆಡ್ ಬೈ 2 ಕ್ಯೂಬ್ 10 ಕ್ಯೂಬ್ 10 ಇಂಟು 10 ಇಂಟು 10 5 1s 5 2s 5 1s 5 2s 5 2s 5 5s. ಈಗ ನಾನು ನಮಗೆ 5 ಇಂಟು 2 ಟು ದ ಪವರ್ 8 ಡಿವೈಡೆಡ್ ಬೈ 2 ಟು ದ ಪವರ್ 3 1 2 3 2 ಟು ದ ಪವರ್ 3 ಇಂಟು 2 ಟು ದ ಪವರ್ 3 5 ಇಂಟು 2 ಟು ದ ಪವರ್ 8 ಡಿವೈಡೆಡ್ ಬೈ 2 ಟು ದ ಪವರ್ 6. ಈಗ 2 ಟು ದ ಪವರ್ 6 ಅನ್ನು ಮೇಲುಗಡೆ ತಂದಾಗ 5 ಇಂಟು 2 ಟು ದ ಪವರ್ 8 ಮೈನಸ್ 6 5 ಇಂಟು 2 ಟು ದ ಪವರ್ 2 2 ಸ್ಕ್ವೇರ್ 5 ಇಂಟು 2 ಸ್ಕ್ವೇರ್ is 4 5 ಇಂಟು 4 is 20 5 ಇಂಟು 4 is 20. ಸೂರ್ಯನ ಇಲ್ಲಿ ಕೆಲವು ವಸ್ತುಗಳ ದ್ರವ್ಯರಾಶಿ ಅಥವಾ ದೂರವನ್ನು ಕೊಟ್ಟಿದ್ದಾರೆ, ಅವುಗಳ ಬೆಲೆಯನ್ನು ಕೂಡ ಕೊಟ್ಟಿದ್ದಾರೆ, ಅವುಗಳ ಘಾತಾಂಕ ರೂಪ ಮತ್ತು 2 ದಶಮಾಂಶ ಸ್ಥಾನಕ್ಕೆ ಅಂದಾಜಿಸಿ ಎಂದು ಹೇಳಿದ್ದಾರೆ. ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಸೂರ್ಯನ ದ್ರವ್ಯರಾಶಿಯನ್ನು ಈ ಥರನಾಗಿ ಕೊಟ್ಟಿದ್ದಾರೆ. ಅದೇ ಥರನಾಗಿ ಚಂದ್ರನ ದ್ರವ್ಯರಾಶಿ ಇಲ್ಲಿ ನೋಡಿ, ಚಂದ್ರನ ದ್ರವ್ಯರಾಶಿ ಎಷ್ಟು ಎಂದು ನೋಡಲು ಹೊರಟಾಗ ನಮಗೆ ಈ ಅಂಕಿಗಳು ದ್ರವ್ಯರಾಶಿಯನ್ನು ಕೊಟ್ಟಿದ್ದಾರೆ. ಎಷ್ಟು kg ಇದೆ ಎಂದು ಹೇಳಿದ್ದಾರೆ. ಅದರ ಮಾಸ್ 9 12 15 18 21 23 26 ಇದೆ. ಒಟ್ಟು ಸಂಖ್ಯೆಗಳು 26 ಇವೆ. ಇಲ್ಲಿ 3 3 6 12 15 18 21 24 25. ಅದೇ ಥರನಾಗಿ 3 3 6 9 12 15 18 21. ಘಾತಾಂಕ ರೂಪದಲ್ಲಿ ಬರೆದಾಗ ಚಂದ್ರನ ದ್ರವ್ಯರಾಶಿಯು 7.3477 ಇಂಟು 10 ಟು ದ ಪವರ್ 25. ದಟ್ ಈಸ್ 7.35 ಇಂಟು 10 ಟು ದ ಪವರ್ 25. ಅದೇ ಥರನಾಗಿ ಭೂಮಿಯ ದ್ರವ್ಯರಾಶಿ 5.974 ಇಂಟು 10 ಟು ದ ಪವರ್ 24 ಆಗುತ್ತದೆ. 10 ಟು ದ ಪವರ್ 24 ಆಗುತ್ತದೆ. ಆದ್ದರಿಂದ 5.974 ಇಂಟು 10 ಟು ದ ಪವರ್ 24. ಸಿಮಿಲರ್ಲಿ 3 ಇಂಟು 10 ಟು ದ ಪವರ್ 20. 3 ಇಂಟು 10 ಟು ದ ಪವರ್ 20. ಥ್ಯಾಂಕ್ ಯು.